ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಆಪ್ಷನ್ ಹಂಟರ್. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದು, ನೀವು ತಮ್ಮೇಲಲ್ಲಿ ನೋಡಿರೋ ಹಾಗೆ ಟಾಪ್ 5 ಡಿವಿಡೆಂಡ್ಸ್ ಯಾವ್ಯಾವುದು ಕೊಡ್ತಾ ಹೋಗುತ್ತೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಅನ್ನೋದನ್ನು ಒಂದು ಅನಾಲಿಸಿಸ್ ಮಾಡೋಣ ಇವತ್ತು. ಯಾವುದು ಟಾಪ್ 5 ಅಂದರೆ ಇವು ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಕಂಪನೀಸೇ ಆಗಿರುತ್ತೆ, ಸೇಫ್ ಆಗಿರುತ್ತೆ. ದೆನ್ ಮೊನೋಪೊಲೀಸ್ ಕಂಪನಿನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮಗಿಲ್ಲಿ ಏನಾಗ್ತಾ ಹೋಗುತ್ತೆ ಬೆನಿಫಿಟ್ ಅಂತ ಇದರಿಂದ ಯಾವುದು ನಾವು ಗೌರ್ಮೆಂಟ್ ಕಂಪನಿ ಮೇಲೆ ಒಂದು ಇನ್ವೆಸ್ಟ್ಮೆಂಟ್ ಸೇಫ್ ಆಗಿರುತ್ತೆ. ದೆನ್ ನಮಗೆ ಡಿವಿಡೆಂಡ್ಸ್ ಬರ್ತಾನೂ ಇರುತ್ತೆ. ಈ ಕ್ವಾರ್ಟರ್ಲಿ ಆಗಿರ್ಬೋದು, ಮತ್ತು 6 months ಒನ್ಸ್ ಆಗಿರ್ಬೋದು, ಅಥವಾ ಇಯರ್ಲಿ ಆಗಿರ್ಬೋದು, ನಮಗಿಲ್ಲಿ ಡಿವಿಡೆಂಡ್ಸ್ನ ಪೇ ಮಾಡ್ತಾ ಹೋಗ್ತಾರೆ. ಓಕೆ, ಆ ಪೇ ಮಾಡ್ತಕ್ಕಂಥ ಟಾಪ್ 5 ಯಾವುದು ಸ್ಟಾಕ್ಸ್ ಅನ್ನೋದನ್ನು ನಾವು ಇಲ್ಲಿ ಅನಾಲಿಸಿಸ್ ಮಾಡ್ತಾ ಹೋಗ್ತೀವಂತ ಅಂದರೆ, ಒಂದು ನಿಮಿಷ. ಓಕೆ, ಫಸ್ಟ್ ಒನ್ ಬಂದು PTC. ಓಕೆ, PTC ಇಂಡಿಯಾ. ಈ PTC ಇಂಡಿಯಾ ಬಂದು ಪ್ರೊವೈಡ್ ಸೊಲ್ಯೂಷನ್ಸ್ ಫಾರ್ ದ ಪವರ್ ಸೆಕ್ಟರ್, ಫಿನಾನ್ಷಿಯಲ್ ಸರ್ವಿಸ್ ಆಲ್ಸೋ. ಇದೇನು ಕೊಡ್ತಾ ಹೋಗುತ್ತೆ, ಸೊಲ್ಯೂಷನ್ಸ್ ಕೊಡ್ತಾ ಹೋಗುತ್ತೆ ಪವರ್ ಸೆಕ್ಟರ್ಸ್ಗೆ. ದೆನ್ ಆ ಫಿನಾನ್ಷಿಯಲ್ ಸರ್ವಿಸನ್ನು ಕೊಡ್ತಾ ಹೋಗುತ್ತೆ. ಇದನ್ನು ನಾವು ನೋಡೋದಾದರೆ, ಇದು ಮೇನ್ಲಿ ಮೊನೋಪಲಿ ಕಂಪನಿ, ಇಂಡಿಯಾ ಮೊನೋಪಲಿ ಕಂಪನಿ. ದೆನ್ ಇದು ಡಿವಿಡೆಂಡ್ಸ್ನ ಎಷ್ಟು ಕೊಡ್ತಾ ಹೋಗುತ್ತೆ ಅಂತ ನಾವು ಇಲ್ಲಿ ಅನಾಲಿಸಿಸ್ ಮಾಡ್ತಾ ಹೋದರೆ 6.7% ನಮಗೆ ರಿಟರ್ನ್ ಅಂದರೆ ಡಿವಿಡೆಂಡ್ಸ್ನ ಇದು ಡಿಕ್ಲೇರ್ ಮಾಡ್ತಾ ಹೋಗುತ್ತೆ. ಲಾಸ್ಟ್ ನೀವು ನೋಡ್ಬೋದು ₹6.70 ಡಿಕ್ಲೇರ್ ಮಾಡಿದೆ ಲಾಸ್ಟ್ ಆಗಸ್ಟ್ ಮಂತಲ್ಲಿ. ಓಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದರ ಪ್ರೈಸ್ ಬಂದು ಒಂದೇ ನಿಮಿಷ. ಓಕೆ, ಇದರ ಪ್ರೈಸ್ ಬಂದು 165 ಇದೆ. ಈ ಶೇರ್ನ ಪ್ರೈಸ್ ಬಂದು 165 ಇದೆ. ದೆನ್ ಇದು ಬಂದು ಎಷ್ಟು ಡಿಕ್ಲೇರ್ ಮಾಡ್ತಾ ಇದೆ, 6.75, ಅರೌಂಡ್ ನಮಗೆ 6% ರಿಟರ್ನನ್ನು ಡಿಕ್ಲೇರ್. ಅಂದರೆ ಆಲ್ಮೋಸ್ಟ್ ನಮಗೆ ಇಲ್ಲಿ ನೋಡ್ತಾ ಹೋಗ್ತೀವಿ ಅಂತಂದರೆ 10% ನಮಗೆ ಸಿಗ್ತಾ ಹೋಗುತ್ತೆ. ಅರೌಂಡ್ 6.7%ವರೆಗೂ ನಾವು ಇದರಲ್ಲಿ ರಿಟರ್ನ್ಸ್ನ ನಾವು ನೋಡ್ತಾ ಹೋಗ್ಬೋದು. ಓಕೆ, ದೆನ್ ದಿಸ್ ಈಸ್ ಫಸ್ಟ್ ಕಂಪನಿ. ದೆನ್ ಸೆಕೆಂಡ್ ಒನ್ ಬಂದು, ಒಂದೇ ನಿಮಿಷ, ಆಗ್ತಾ ಇಲ್ಲ ಇದು. ಇದಾಗ್ತಾ ಇದೆ, ಒಂದೇ ನಿಮಿಷ. ಓಕೆ, ಒಂದೇ ಸೆಕೆಂಡ್. ಕೋಲಾ ಇಂಡಿಯಾ. ಕೋಲಾ ಇಂಡಿಯಾ ಒಂದು ನಮ್ಮ ಇಂಡಿಯನ್ ಇದರಲ್ಲಿರ್ತಕ್ಕಂಥ ಕಂಪನಿ, ಅಥಾರಿಟಿನಲ್ಲಿರ್ತಕ್ಕಂತಹ ಕಂಪನಿ. ನಿಮಗೆ ಗೊತ್ತೇ ಇರುತ್ತೆ. ಇದು ಒಂದು ಮೊನೋಪಲಿ ಕಂಪನಿಯಾಗಿ ವರ್ಕ್ ಆಗ್ತಾ ಇದೆ ನಮ್ಮ ಇಂಡಿಯಾದಲ್ಲಿ. ವರ್ಲ್ಡ್ ಲಾರ್ಜೆಸ್ಟ್ ಕೋಲಾ ಪ್ರೊಡ್ಯೂಸ್ ಮಾಡೋವಂಥ ಕಂಪನಿ ಕೋಲಾ. ಇದು ಕೂಡ ಗೌರ್ಮೆಂಟ್ ಅಂಡರಲ್ಲಿರ್ತಕ್ಕಂತಹ ಕಂಪನಿ. ಇದು ಎಷ್ಟು ನಮಗೆ ರಿಟರ್ನ್ಸ್ನ ಕೊಡ್ತಾ ಇದೆ, ಇದು ನೋಡ್ಬೋದು ನೀವು ಇಲ್ಲಿ. ಒಂದು ಶೇರ್ನ ಪ್ರೈಸ್ ಬಂದು ₹376 ಇದೆ. ಈ ₹376 ಇರ್ತಕ್ಕಂಥ ಶೇರ್ ಪ್ರೈಸ್ಗೆ ಇಲ್ಲಿ ಕೊಡ್ತಿರ್ತಕ್ಕಂಥ ಡಿವಿಡೆಂಡ್ಸ್ ಬಂದು ₹5.15. ದೆನ್ ಪ್ರೀವಿಯಸ್ ಆಗಿ ಮೊನ್ನೆ ತಾನೇ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಟ್ಯೂಸ್ಡೇ ನವೆಂಬರ್ 4 ತಾನೇ ಕೊಟ್ಟಿದ್ದಾರೆ, ಲಾಸ್ಟ್ ವೀಕಲ್ಲಿ ತಾನೇ ಕೊಟ್ಟಿದ್ದಾರೆ. ₹10 ಕೊಟ್ಟಿದ್ದಾರೆ. ಇಟ್ಸ್ ರಿಯಲಿ ಗುಡ್ ಅಲ್ವಾ. ನೋಡಿ, ಲಾಸ್ಟ್ ಪ್ರೀವಿಯಸ್ ನೋಡ್ತೀವಿ ಬರೀ ₹5 ಕೊಟ್ಟಿದ್ರು, ಯಾವಾಗ ಕೊಟ್ಟಿದ್ರು, ಆಗಸ್ಟಲ್ಲಿ ಕೊಟ್ಟಿದ್ರು. ದೆನ್ ಇವಾಗ ನವಂಬರಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ. ಹಂಗಾಗಿ ₹10 ಡಿಕ್ಲೇರ್ ಮಾಡಿದ್ದಾರೆ, ವಿಚ್ ಇಸ್ ನಿಯರ್ಲಿ ನಾವು ನೋಡ್ತೀವಿ ಅಂತ ಅನ್ನೋದಾದರೆ ಎಷ್ಟಾಗುತ್ತೆ, 100ಗೆ 10% ಅಂತಂದರೆ ಅರೌಂಡ್ 7.5%. ನಮಗೆ ರಿಟರ್ನ್ಸ್, ಒಳ್ಳೆ ರಿಟರ್ನ್ಸನ್ನು ಕೊಡ್ತಾ ಹೋಗಿದೆ ಕೋಲಾ ಇಂಡಿಯಾ. ಕೋಲಾ ಇಂಡಿಯಾ ಇಸ್ ರಿಯಲಿ ಗುಡ್ ಕಂಪನಿ, ಬಿಕಾಸ್ ಕೋಲಾ ಪ್ರೊಡ್ಯೂಸಿಂಗಲ್ಲಿ ಒಂದು ಮೊನೋಪಲಿ ಕಂಪನಿ ಅಂತಲೇ ಹೇಳ್ಬೋದು. ಇದು ಒಳ್ಳೆ ಕಂಪನಿ, ಇನ್ವೆಸ್ಟ್ಮೆಂಟ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ತುಂಬ ಒಳ್ಳೆ ಕಂಪನಿ ಆಗಿದೆ ಇದು ಕೂಡ. ದೆನ್ ನೆಕ್ಸ್ಟ್ ನೋಡ್ತೀವಿ ಅಂತ ಅಂದರೆ GPPL ಥರ್ಡ್ ಕಂಪನಿ ಬಂದು GPPL. ಇದು ಕೂಡ ಒಂದು ಗುಜರಾತ್ ಪಿಪಾವಾ ಪೋರ್ಟ್ ಲಿಮಿಟೆಡ್. ಓಕೆ, ಗುಜರಾತ್ GPPL ಅಂತಂದರೆ ಗುಜರಾತ್ ಪಿಪಾವಾ ಪೋರ್ಟ್ ಲಿಮಿಟೆಡ್ ಅಂತಂಥದ್ದು. ಇದು ಕೂಡ ನಮಗೆ ವಿಚ್ ಇಸ್ ನಿಯರ್ಲಿ ಅರೌಂಡ್ 5.5%ವರೆಗೂ ನಮಗೆ ರಿಟರ್ನ್ಸನ್ನು ಕೊಡ್ತಾ ಹೋಗುತ್ತೆ. ಒಳ್ಳೆ ಕಂಪನಿ ಕೂಡ. ಇಲ್ಲಿ ನೀವು ನೋಡಿರ್ಬೋದು, ಇದರ ಶೇರ್ ಪ್ರೈಸ್ ಬಂದು ₹179 ಇದ್ದರೆ, ಇದು ನಮಗೆ ರಿಟರ್ನ್ಸ್ ಅಂದರೆ ಡಿವಿಡೆಂಡ್ಸ್ನ ಡಿಕ್ಲೇರ್ ಮಾಡೋ ಅಂಥ ಪ್ರೈಸ್ ಬಂದು
₹4.20 ಲಾಸ್ಟ್ ಟೈಮ್ ಮಾಡಿತ್ತು. ಯಾವಾಗ ಮಾಡಿತ್ತು? ಆಗಸ್ಟ್ ತಿಂಗಳಲ್ಲಿ ಮಾಡಿತ್ತು. ಸೊ ಇವಾಗ ನೆಕ್ಸ್ಟ್ ಇದೆ ಮತ್ತೆ ನೋಡಿ, ನವಂಬರ್ 12ಕ್ಕೆ, ನವಂಬರ್ 12 ಅರೌಂಡ್ ಇವತ್ತು 9, ನಾಳೆ 10 ಅಲ್ವಾ? ಸೊ 10 ವೆನ್ಸ್ಡೇ ಓಕೆ, ವೆನ್ಸ್ಡೇ ನಮಗೆ ₹5ನ ಡಿಕ್ಲೇರ್ ಮಾಡ್ತಾ ಇದೆ. ಸೊ ಒಳ್ಳೆಯ ರಿಟರ್ನ್ಸ್ ಕೂಡ ಇದು. ಸೊ ನಾವು ಒಂದು ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂತಂದರೆ ಅರೌಂಡ್ ನಮಗೆ 5% ನಮಗೆ ರಿಟರ್ನ್ಸ್ ಇಲ್ಲೇ ಸಿಕ್ಬಿಡುತ್ತಲ್ವಾ? ಸೊ ಒಳ್ಳೆ ರಿಟರ್ನ್ಸ್. ಸೊ ಇದರಲ್ಲೂ ಕೂಡ ನಾವು ಇನ್ವೆಸ್ಟ್ಮೆಂಟ್, ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ನೀವು ನೋಡ್ತಾ ಇದ್ದೀರಾ ಅಂತಂದರೆ ಇದರಲ್ಲೂ ಕೂಡ ಮಾಡ್ತಾ ಹೋಗ್ಬೋದು. ಇದು ನಮ್ಮ 3ನೇ ಕಂಪನಿ ಆಗಿರುತ್ತೆ. ದೆನ್ 4ನೇ ಕಂಪನಿಗೆ ಹೋಗೋದಾದ್ರೆ, ಇದು ಏನು ಮಾಡ್ತಾ ಹೋಗುತ್ತೆ ಅಂತ ಹೇಳ್ಬೇಕಲ್ವಾ? ಓಕೆ, ಸೊ ಇದು ಬಂದು ಆಲ್ ವೆದರ್ ಪಾರ್ಟ್ ಕಾರ್ಗೋ ಹ್ಯಾಂಡ್ಲಿಂಗ್ ಆ್ಯಕ್ಟಿವಿಟೀಸ್. ಸೊ ಕಾರ್ಗೋ ಹ್ಯಾಂಡ್ಲಿಂಗ್, ಸೊ ಕಾರ್ಗೋ ಗೊತ್ತಿರುತ್ತಲ್ವ ನಿಮಗೆ, ಅದರದ್ದು ಏನು ಕಳಿಸೋದಾಗಿರ್ಬೋದು, ಎಕ್ಸ್ಪೋರ್ಟ್ ಆಗಿರ್ಬೋದು, ಇಂಪೋರ್ಟ್ ಆಗಿರ್ಬೋದು, ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು. ಸೊ ಇದೆಲ್ಲ ಕೆಲಸನೂ, ಪೋರ್ಟಿನ ಎಲ್ಲ ಕೆಲಸನೂ, ಈ ಆ್ಯಕ್ಟಿವಿಟೀಸನ್ನು ಇದು ಹ್ಯಾಂಡಲ್ ಮಾಡ್ತಾ ಹೋಗುತ್ತೆ. ಯಾವುದು? GPPL. ಓಕೆ, ದೆನ್ ನೆಕ್ಸ್ಟ್ ಕಂಪನಿಗೆ ನಾವು ಹೋಗೋದಾದರೆ ONGC ಕೂಡ ಸೊ ಗೌರ್ಮೆಂಟ್ ಅಂಡರಲ್ಲಿ ಇರ್ತಕ್ಕಂಥ ಕಂಪನಿ. ಸೊ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್, ಇಲ್ಲಿ ನೀವು ನೋಡ್ಬೋದು, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್. ಸೊ ಇದು ಗೌರ್ಮೆಂಟ್ ಅಂಡರಲ್ಲಿ ಇರ್ತಕ್ಕಂಥ ಕಂಪನಿ. ಸೊ ಇದರ ಶೇರ್ ಪ್ರೈಸ್ ಬಂದು 252. ಇದು ಕೂಡ ತುಂಬ ಒಳ್ಳೆಯ ಕಂಪನಿ, ಅಂದರೆ ತುಂಬ ಒಳ್ಳೆಯ ಕಂಪನಿ ನಾವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ. ಸೊ ಇದು ಕೂಡ ನಮಗೆ ನಿಫ್ಟಿ 50ನಲ್ಲಿದೆ ಅಲ್ವಾ? ಸೊ ತುಂಬ ಒಳ್ಳೆಯ ಕಂಪನಿ. ಸೊ ಇದರ ಡಿವಿಡೆಂಡ್ಸ್ನ ಲಾಸ್ಟ್ ಟೈಮ್ ಡಿಕ್ಲೇರ್ ಮಾಡಿದಾಗ ಸೆಪ್ಟೆಂಬರ್ 4ಗೆ ಡಿಕ್ಲೇರ್ ಮಾಡಿದ್ರು. ಸೊ ₹1.25. ಬಟ್ ಇದಕ್ಕೆ ಆಲ್ಮೋಸ್ಟ್ ಜಾಸ್ತಿನೇ ಕೊಡುತ್ತೆ. ಇದು ಲಾಸ್ಟ್ ಟೈಮ್ ಕಮ್ಮಿ ಕೊಟ್ಟಿದೆ ಆ್ಯಕ್ಚುಲಿ. ಒಂದೇ ನಿಮಿಷ, ಲಾಸ್ಟ್ ಟೈಮ್ ಎಷ್ಟು ಕೊಟ್ಟಿದೆ? ₹5 ಕೊಟ್ಟಿದೆ ಅಲ್ವಾ? ಒಳ್ಳೆ ರಿಟರ್ನ್ಸ್ ಇದು ಮಾತ್ರ. ಸೊ ಈ ಥರ ನಾವು ಒಂದು ಒಳ್ಳೆ ಕಂಪನೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತಂದರೆ, ಇದು ONGC ಕೂಡ ನಮಗೆ ಇದು ಮೊನೋಪಲಿ ಕಂಪನಿ ಆಗಿರುತ್ತೆ. ಸೊ ಈ ಮೊನೋಪಲಿ ಕಂಪನಿ ಈ ₹5 ನಾವು ಇದನ್ನು ಅರೌಂಡ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಪರ್ಸೆಂಟೇಜಲ್ಲಿ ಇದು ಕೂಡ ನಿಯರ್ಲಿ 5% ನಮಗೆ ಬರ್ತಾ ಹೋಗುತ್ತೆ, ನಿಯರ್ಲಿ 5%. ಸೊ ಇದು ಏನು ಮಾಡುತ್ತೆ ಅಂತ ನಾವು ನೋಡ್ತಾ ಹೋಗ್ತೀವಿ ಅಂದರೆ, ಡೆವಲಪ್ಮೆಂಟ್ ಆ್ಯಂಡ್ ಪ್ರೊಡಕ್ಷನ್ ಆಫ್ ಕ್ರೂಡ್ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಸೊ ನ್ಯಾಚುರಲ್ ಗ್ಯಾಸ್ ಮತ್ತು ಕ್ರೂಡ್ ಆಯಿಲ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಆ ಕಂಪನಿ. ಸೊ ಇದು ಗೌರ್ಮೆಂಟ್ ಅಂಡರ್ ಇರ್ತಕ್ಕಂಥ ಕಂಪನಿ. ದೆನ್ ನೆಕ್ಸ್ಟ್ ಇದು 5ನೇ ಕಂಪನಿ ಆಗಿರುತ್ತೆ. ಇದು ಕೂಡ ಒಂದು ಲಾಂಗ್ ಟರ್ಮ್ಗೆ, ನೋಡಿ ಇಲ್ಲಿ ಎಷ್ಟು ಕೊಟ್ಟಿದೆ ಅಂತ ಅಂದರೆ, ಒಂದು ಯಾವಾಗ ನಾವು ಇನ್ವೆಸ್ಟ್ಮೆಂಟನ್ನು ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು ನೋಡೋದಾದರೆ, ನೀವು ಇಲ್ಲೇ ನೋಡಿ, ಅರೌಂಡ್ ಇವಾಗ ಪ್ರೆಸೆಂಟ್ ಇಲ್ಲಿದೆ ಅಲ್ವಾ, 59 ಅರೌಂಡ್ 60 ಡೇಸ್, ಅಂದರೆ 2 ತಿಂಗಳಲ್ಲಿ 9% ರಿಟರ್ನ್ ಕೊಟ್ಟಿದೆ. ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಹೋಗಿದೆ 11%ವರೆಗೂ ಹೋಗಿದೆ. ಸೊ ಒಳ್ಳೆ ರಿಟರ್ನ್ ಮಾತ್ರ ಇದು, ಒಳ್ಳೆ ಡೀಸೆಂಟ್ ರಿಟರ್ನ್. ಸೊ ನಾವು FDನಲ್ಲಿಟ್ಟರೆ 7-8% ತೊಗೊಳ್ಲಿಕ್ಕೆ ವರ್ಷಗಟ್ಟಲೆ ಕಾಯಬೇಕು. ಇಲ್ಲಿ 2 ತಿಂಗಳಲ್ಲೇ ನಮಗೆ ಕೊಟ್ಟೋಗ್ಬಿಡುತ್ತೆ. ಬಟ್ ಅದನ್ನು ನಾವು ಯಾವುದು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗಿರೋವಂಥ ಪ್ಲೇಸ್ ಆಗಿರ್ಬೋದು ಅಥವಾ ಟೈಮ್ ಆಗಿರ್ಬೋದು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ಈ ಥರ ಒಂದು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ನನಗೂ ಸ್ವಲ್ಪ ಮೋಟಿವೇಶನ್ ಸಿಗ್ತಾ ಹೋಗುತ್ತೆ, ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ. ದೆನ್ ಓಕೆ, ONGC ಗೊತ್ತಾಯ್ತಲ್ವಾ, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಸೊ ಇದು ಕೂಡ ಗೌರ್ಮೆಂಟ್ ಅಂಡರಲ್ಲಿ ಇರ್ತಾ ಹೋಗುತ್ತೆ. ಇದು ಒಂದು ನಿಯರ್ಲಿ 5% ನಮಗೆ ರಿಟರ್ನನ್ನು ಕೊಡ್ತಾ ಹೋಗಿದೆ. ದೆನ್ 5th ಆ್ಯಂಡ್ ಫೈನಲ್ ಕಂಪನಿ ಬಂದು REC ಲಿಮಿಟೆಡ್ ಬಂದು, ಸೊ ಇದೇನು ಮಾಡ್ತಾ ಹೋಗುತ್ತೆ ಅಂತಂದರೆ, ಫಿನಾನ್ಸ್ ಪ್ರೊವೈಡೆ ಪ್ರೊಜೆಕ್ಟ್ಸ್. ಸೊ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅಂದರೆ, ಪ್ರೊವೈಡ್ ಫಿನಾನ್ಸ್ ಆಫ್ ಪವರ್ ಪ್ರೊಜೆಕ್ಟ್ಸ್. ಸೊ ಫಿನಾನ್ಸ್ನ ಕೊಡ್ತಾ ಹೋಗುತ್ತೆ ಪವರ್ ಪ್ರೊಜೆಕ್ಟ್ಸ್ಗೆ. ಓಕೆ, ದೆನ್ ರಿಲೇಟೆಡ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ಶಾರ್ಟ್ ಟರ್ಮ್ ಲೋನ್ಸ್ ಆಗಿರ್ಬೋದು, ಇದು ಲೋನ್ಗಳ್ನು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ದೆನ್ ಪವರ್ ಸೆಕ್ಟರ್ಸ್ಗೆ ಪವರ್ ಪ್ರೊಜೆಕ್ಟ್ಸ್ ಯಾವುದಿರುತ್ತಲ್ವ ಅದಕ್ಕೆ ಫಿನಾನ್ಸನ್ನು ಇದು ಕೊಡ್ತಾ ಹೋಗುತ್ತೆ. ಸೊ ಅಂದರೆ ಒಂದು ಫಿನಾನ್ಸ್ ರಿಲೇಟೆಡ್ ಕಂಪನಿ ಆಗಿರೋದ್ರಿಂದ, ಸೊ ಯಾವ ಪ್ರಾಜೆಕ್ಟ್ಗೆ ದುಡ್ಡು ಯಾವುದಕ್ಕೆ ಎಷ್ಟು ಬೇಕು, ಸೊ ಯಾವ ಟರ್ಮ್ವರೆಗೂ ಬೇಕು ಅನ್ನೋದನ್ನು ಕೊಡ್ತಾ ಹೋಗುತ್ತೆ. ಶಾರ್ಟ್ ಟರ್ಮ್ ಲೋನ್ಸ್ ಆಗಿರ್ಬೋದು, ಲಾಂಗ್ ಟರ್ಮ್ ಲೋನ್ಸ್ ಆಗಿರ್ಬೋದು, ಸೊ ಅದನ್ನು ಕೂಡ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಇದು ಕೂಡ ಒಂದು ಉತ್ತಮವಾದ ಕಂಪನಿ ಆಗಿರುತ್ತೆ. ಇದು ನಿಯರ್ಲಿ ಡಿವಿಡೆಂಡ್ಸ್ ಎಲ್ಲಿವರೆಗೂ ಕೊಡ್ತಾ ಹೋಗುತ್ತೆ, 5%ವರೆಗೂ ಡಿವಿಡೆಂಡ್ಸ್ನ ಡಿಕ್ಲೇರ್ ಮಾಡ್ತಾ ಹೋಗಿದೆ. ಸೊ ನೋಡಿ ಇಲ್ಲೇ ನೋಡ್ಬೋದು, 2 ತಿಂಗಳಲ್ಲಿ 2 ಸಲ ಮಾಡಿದೆ ಅನಿಸುತ್ತೆ ನೋಡಿ. ₹4 ಆಗಸ್ಟ್ 1ರಲ್ಲಿ ₹4 ಡಿಕ್ಲೇರ್ ಮಾಡಿದೆ. ಅದೇ ಆಗಸ್ಟ್ರಲ್ಲಿ ಮತ್ತೆ 14ರಲ್ಲಿ ಮತ್ತೆ ₹2 ಮಾಡಿದೆ. ಸೊ ನಮಗೆ ಇಲ್ಲೇ ಆಯ್ತಲ್ವಾ, ₹4 ಆಯಿತು, ₹4. ಸೊ ಇದೊಂದು ₹2, ₹6 ಆಯಿತು ನಮಗೆ. ಸೊ ₹6 ಸಿಕ್ತಲ್ವಾ, ಇನ್ನೇನು ಬೇಕು. ಸೊ ಇದನ್ನು ಕೂಡ ನಮಗೆ 1 ವರ್ಷದಲ್ಲಿ ನಿಯರ್ಲಿ ನಮಗೇನು ಮಾಡ್ತಾ ಹೋಗುತ್ತೆ, 5%ವರೆಗೂ ಕೊಡ್ತಾ ಹೋಗುತ್ತೆ, ರಿಟರ್ನನ್ನು ಕೊಡ್ತಾ ಹೋಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು
ಫೆಬ್ರವರಿನಲ್ಲಿ ಒಂದು ಸಲ ಮಾಡಿದೆ, ದೆನ್ ಮಾರ್ಚಲ್ಲಿ ಮಾಡಿದೆ, ಫೆಬ್ರವರಿ, ಮಾರ್ಚ್, ಆಗಸ್ಟಲ್ಲಿ 2 ಸಲ ಮಾಡಿದೆ, 4 ಸಲ ಆಯಿತು, 5 ಸಲ ಕೊಟ್ಟಿದೆ. ಈ ಒಂದು ಪರ್ಟಿಕ್ಯುಲರ್ 2025ನಲ್ಲಿ 5 ಸಲ ಅದ್ರ ಡಿವಿಡೆಂಡ್ಸ್ನ ಡಿಕ್ಲೇರ್ ಮಾಡಿದೆ. ಸೊ ಈ ಥರ ಕಂಪ್ನೀಸಲ್ಲಿ ಆಗೋದ್ರಿಂದ ಓಕೆ ಸ್ಟಾಕ್ ಡೌನಲ್ಲಿ ಇದೆನಾ ವಾಟ್ ಎವರ್, ಬಟ್ ರಿಟರ್ನ್ಸ್ ಅಂತೂ ಸಿಗ್ತಾ ಇದೆ ನಮಗೆ, ಡಿಕ್ಲೇರ್ ಮಾಡ್ತಾ ಇದೆ ಅಲ್ವಾ, ಸೊ ರಿಟರ್ನ್ಸ್ ಅಂತೂ ನಮಗೆ ಸಿಗ್ತದೆ. ಸರ್ ಹಾಗಾದರೆ ನಿಮ್ಗೊಂದು ಕ್ವಶನ್ ಬರ್ಬೋದು, ಸರ್ ನಾನು ಡಿವಿಡೆಂಡ್ಸ್ಗೋಸ್ಕರ ನಾನು ಹಾಕಿದ್ದೀನಿ ಬಟ್ ಸ್ಟಾಕ್ ಕೆಳಗಡೆ ಬಿದ್ದರೆ, ಸ್ಟಾಕ್ ಕೆಳಗಡೆ ಬಿದ್ದರೆ ಏನು, ಅವರೇಜ್ ಮಾಡ್ಕೊಳ್ಳಿ. ಸೊ ನಾನು ಅದಕ್ಕೋಸ್ಕರನೇ ಒತ್ತಿ ಹೇಳ್ತಾ ಇದ್ದೀನಿ, ಒಂದು ಲಾಂಗ್ ಟರ್ಮ್ ಪ್ರಾಸ್ಪೆಕ್ಟಿವ್ ವ್ಯೂ ಇತ್ತು ಅಂದರೆ ಮಾತ್ರ ನೀವು ಇದನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕೇ ಹೊರತು ನಾನು ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಮಾಡ್ತೀನಿ ಅಂತ ಅಂದರೆ ಚಾನ್ಸೇ ಇಲ್ಲ. ಸೊ ಇನ್ವೆಸ್ಟ್ಮೆಂಟ್ ಯಾವಾಗಲೂ ಶಾರ್ಟ್ ಟರ್ಮ್ ದುಡ್ಡು ಮಾಡಬೇಕಂದ್ರೆ ಅದ್ರಲ್ಲಿ ಟ್ರೇಡಿಂಗಲ್ಲಿ ಮಾತ್ರ, ಇನ್ವೆಸ್ಟ್ಮೆಂಟ್ ಅಲ್ಲ. ನೀವು ದುಡ್ಡು ಮಾಡಬೇಕಾ, ಬೇಗ ಕ್ವಿಕ್ಕಾಗಿ ದುಡ್ಡು ಮಾಡಬೇಕು, ಬಟ್ ನಾನು ಕಲಿಯೋದಕ್ಕೂ ರೆಡಿ ಇದ್ದೀನಿ ಅನ್ನೋದಾದರೆ ಟ್ರೇಡಿಂಗಿಗೆ ಬನ್ನಿ, ಇನ್ವೆಸ್ಟ್ಮೆಂಟ್ ಅಲ್ಲ ನಿಮಗೆ. ಸೊ ಇನ್ವೆಸ್ಟ್ಮೆಂಟ್ ಏನೇ ಇದ್ದರೂ ನಮ್ಮ ವೆಲ್ತ್ ಕ್ರಿಯೇಷನ್ ಒಂದು ಲಾಂಗ್ ಟರ್ಮಿಗೋಸ್ಕರ ನೋಡೋವಂಥ ಇದಾಗಿರುತ್ತೆ, ಪರ್ಪಸ್ ಆಗಿರುತ್ತೆ. ಓಕೆ, ಸೊ ಐ ಹೋಪ್ ಎಲ್ರಿಗೂ ಇವತ್ತಿನ ಸೆಷನ್ ಇದು ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಐ ಹೋಪ್ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದೆನ್ ನೆಕ್ಸ್ಟ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಎವ್ರಿ ಒನ್.